ವೈಲೆನ್ಸ್ ಆಗುವುದು ತಪ್ಪಲ್ಲ ಅಂತ ಹೇಳಲಿಕ್ಕೆ ಬರ್ತಾ ಇಲ್ಲ. ಆದರೆ ಅದನ್ನು ಹೇಗೆ ತಡಿಬೋದು ಅಥವಾ ನಾವು ಮುಂಜಾಗ್ರತೆ ಹೇಗೆ ಮಾಡ್ಬೋದು ಅನ್ನೋದಕ್ಕೆ ಒಂದು ಈ ವಿಷಯವನ್ನು ಗೊತ್ತು ಮಾಡಿಕೊಳ್ಳೋದು ಉತ್ತಮ ಅಂತ ಹೇಳ್ಬೋದು. ಸುಮಾರು ಜನರಿಗೆ ಸುಧಾರಿಸಿಕೊಳ್ಳಲಿಕ್ಕೆ ಗೊತ್ತಿಲ್ಲದೇ ಇದ್ದಾಗ ಅದು ಕಂಟಿನ್ಯೂಸ್ ಆಗಿ ಹಾಗೆ ಬೆಳೀತಾ ಹೋದಾಗ ಎಲ್ಲಿಯೋ ಒಂದು ಕಡೆ ವೈಲೆನ್ಸ್ನಲ್ಲಿ ಮುಗಿಯುವ ಸಾಧ್ಯತೆಗಳಿದೆ ಅಂತ ನಾವು ಹೇಳೋದು ಅರ್ಥ ಮಾಡ್ಕೊಳ್ಬೇಕಾದಂಥ ವಿಷಯ. ವೈಲೆನ್ಸ್ ಹೇಳೋದು ಯಾವಾಗ ಇನ್ನೊಬ್ಬರನ್ನು ನಾವು ಕಂಟ್ರೋಲಲ್ಲಿ ಇಟ್ಕೊಳ್ಬೇಕು ಅಂತ ಅಂದ್ಕೊಳ್ತೇವೆ ಅಥವಾ ಇನ್ನೊಬ್ಬರನ್ನು ಸಿಟ್ಟು ತರಿಸಿಯೇ ಅವರಿಗೆ ಉಪದ್ರ ಮಾಡಿಯೇ ನಾವು ತಿಳಿಸ್ಬೇಕು ಅಂತ ಯೋಚನೆ ಮಾಡ್ತೇವೆ. ಮನಸ್ಸಲ್ಲಿ ಮನೆಯಲ್ಲಿ ತುಂಬ ಒತ್ತಡ ಸದಾ ಇರುವಾಗ ಅದು ಒಂದು ರಿಸ್ಕ್ ಫ್ಯಾಕ್ಟರನ್ನು ಸೂಚಿಸ್ತದೆ. ಅದರಿಂದಲೇ ವೈಲೆನ್ಸ್ ಆಗ್ತದೆ ಅಂತ ಹೇಳ್ತಾ ಇಲ್ಲ, ಬಟ್ ಅದೊಂದು ರಿಸ್ಕ್ ಫ್ಯಾಕ್ಟರ್. ಒತ್ತಡ ಸಹಜವಾಗಿ ಯಾವಾಗಲೂ ಎಲ್ಲ ಟೈಮು ಇರುವಾಗ ಅದು ಒಂದು ವೈಲೆನ್ಸಿಗೆ ಕಾರಣವಾಗಿ ಇರಬಹುದು. ಸಹಜವಾಗಿ ನೋಡುವಾಗ ಮಾನಸಿಕ ಸಮಸ್ಯೆಗಳು ಇರುವವರು ವೈಲೆನ್ಸಿಗೆ ಒಳಗಾಗ್ತಾರೆ ಹೊರತು ಅವರೇ ವೈಲೆಂಟ್ ಆಗೋದು ತುಂಬ ಕಡಿಮೆ. ಸಾಧಾರಣಕ್ಕೆ ಹಲವಾರು ಸಮಸ್ಯೆಗಳಿಂದ, ಹಲವಾರು ದಿನಗಳಿಂದ, ಹಲವಾರು ವಾರಗಳಿಂದ, ಹಲವಾರು ತಿಂಗಳುಗಳಿಂದ, ವರ್ಷಗಳಿಂದ ಕೂಡಿ ಬಂದಂಥ ವಿಷಯವೇ ಎಂಡ್ ಆಗೋದು ವೈಲೆನ್ಸಲ್ಲಿ ಅಂತ ಹೇಳ್ಬೋದು. ನಮಸ್ತೆ, ನನ್ನ ಹೆಸರು ಡಾಕ್ಟರ್ BS ಮಹೇಶ್ ಅಂತ. ನಾನು GSS ಸೈಕೋಥೆರಪಿ ಸೆಂಟರ್, ದ ಇನ್ನರ್ ಪೀಸ್ ಲೈಫ್ ಸ್ಟೈಲ್ ಹಬ್ ಅನ್ನುವ ಒಂದು ಸೈಕೋಥೆರಪಿ ಅಥವಾ ಕೌನ್ಸಿಲಿಂಗಿನ ಕ್ಲಿನಿಕ್ ದೇರೆಬೈಲ್ ಕೊಂಚಾಡಿಯಲ್ಲಿ ಕೆಲಸ ಮಾಡ್ತಾ ಇದ್ದೇನೆ. ಈ ಕ್ಲಿನಿಕ್ಕಿನಲ್ಲಿ ನಾವು ಮಾನಸಿಕ ಸಮಸ್ಯೆಗಳಿಗೆ ಹೆಲ್ಪ್ ಕೊಡಲಿಕ್ಕೆ ಅಥವಾ ಅದರ ಕೌನ್ಸಿಲಿಂಗ್ ಅನ್ನುವ ಸರ್ವಿಸಸನ್ನು ಕೊಡ್ತಾ ಇದ್ದೇವೆ. ಹಾಗೂ ಜ್ಯೋತಿ ಸರ್ಕಲಲ್ಲಿರುವಂಥ KMC ಆಸ್ಪತ್ರೆಯಲ್ಲಿ ಮನಃಶಾಸ್ತ್ರ ತಜ್ಞರಾಗಿ ಅಥವಾ ಕನ್ಸಲ್ಟೆಂಟ್ ಕ್ಲಿನಿಕಲ್ ಸೈಕಾಲಜಿಸ್ಟ್ ಆಗಿ ಕೆಲಸ ಮಾಡ್ತಾ ಇದ್ದೇನೆ. ಈ ಫ್ಯಾಮಿಲಿಗಳಲ್ಲಿ ಒಂದು ಟ್ರಾಜಿಕ್ ಇನ್ಸಿಡೆಂಟ್ಸ್ ಆಗೋದನ್ನು ನಾವು ಸುಮಾರು ಕಂಡು ಬಂದಿದ್ದೇವೆ. ಈ ಥರ ಆಗೋದು ಯಾಕೆ ಅಂತ ಎಲ್ಲರಿಗೊಂದು ಪ್ರಶ್ನೆ ಬರ್ಬೋದು. ಸಿಂಪಲ್ಲಾಗಿ ಹೇಳೋದಾದರೆ ಒಂದೇ ಕಾರಣದಿಂದ ಈ ಥರ ಆಗುವ ಸಾಧ್ಯತೆಗಳು ಖಂಡಿತವಾಗಲೂ ಇಲ್ಲ. ಅದು ಹಲವಾರು ಕಾರಣಗಳಿಂದ ಆಗಿರುವ ಸಾಧ್ಯತೆಗಳೇ ಜಾಸ್ತಿ. ಒಬ್ಬರ ಬಯಾಲಜಿ ಅಥವಾ ಅವರ ಸೈಕಾಲಜಿ, ಮನಸ್ಸಿನ ಒಂದು ಸ್ಥಿತಿ, ಹಾಗೂ ಸಮಾಜದ ಸ್ಥಿತಿ, ಹಾಗೂ ಅವರ ರಿಲೇಷನ್ಶಿಪ್ ಅಥವಾ ಹೇಗೆ ಅವರ ಸಂಬಂಧಗಳನ್ನು ಬೆಳೆಸ್ಕೊಂಡು ಬಂದಿದ್ದಾರೆ, ಇದೆಲ್ಲವೂ ಸೇರಿ ಕಾರಣ ಆಗ್ತದೆ ಈ ವೈಲೆನ್ಸಿಗೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮತ್ತು ಇದೆಲ್ಲವನ್ನು ಅರ್ಥ ಮಾಡ್ಕೊಳ್ಳೋದ್ರಿಂದ ವೈಲೆನ್ಸ್ ಆಗುವುದು ತಪ್ಪಲ್ಲ ಅಂತ ಹೇಳಲಿಕ್ಕೆ ಬರ್ತಾ ಇಲ್ಲ. ಆದರೆ ಅದನ್ನು ಹೇಗೆ ತಡಿಬೋದು ಅಥವಾ ನಾವು ಮುಂಜಾಗ್ರತೆ ಹೇಗೆ ಮಾಡ್ಬೋದು ಅನ್ನೋದಕ್ಕೆ ಒಂದು ಈ ವಿಷಯವನ್ನು ಗೊತ್ತು ಮಾಡ್ಕೊಳ್ಳೋದು ಉತ್ತಮ ಅಂತ ಹೇಳ್ಬೋದು. ಈ ಫ್ಯಾಮಿಲಿಯಲ್ಲಿ ಕಾನ್ಫ್ಲಿಕ್ಟ್ ಅಂತ ಬರೋದು ಸಹಜವಾದಂಥದ್ದು. ಆದರೆ ಆ ಕಾನ್ಫ್ಲಿಕ್ಟನ್ನು ಹೇಗೆ ಸುಧಾರಿಸಿಕೊಳ್ತಾರೆ ಅದು ತುಂಬ ಇಂಪಾರ್ಟೆಂಟ್ ಆಗ್ತದೆ. ಸುಮಾರು ಜನರಿಗೆ ಸುಧಾರಿಸಿಕೊಳ್ಳಲಿಕ್ಕೆ ಗೊತ್ತಿಲ್ಲದೇ ಇದ್ದಾಗ ಅದು ಕಂಟಿನ್ಯೂಸ್ ಆಗಿ ಹಾಗೆ ಬೆಳೀತಾ ಹೋದಾಗ ಎಲ್ಲಿಯೋ ಒಂದು ಕಡೆ ವೈಲೆನ್ಸ್ನಲ್ಲಿ ಮುಗಿಯುವ ಸಾಧ್ಯತೆಗಳಿದೆ ಅಂತ ನಾವು ಹೇಳೋದು ಅರ್ಥ ಮಾಡ್ಕೊಳ್ಬೇಕಾದಂಥ ವಿಷಯ. ಸೊ ವೈಲೆನ್ಸ್ ಹೇಳೋದು ಯಾವಾಗ ಇನ್ನೊಬ್ಬರನ್ನು ನಾವು ಕಂಟ್ರೋಲಲ್ಲಿ ಇಟ್ಕೊಳ್ಬೇಕು ಅಂತ ಅಂದ್ಕೊಳ್ತೇವೆ ಅಥವಾ ಇನ್ನೊಬ್ಬರನ್ನು ಸಿಟ್ಟು ತರಿಸಿಯೇ ಅವರಿಗೆ ಉಪದ್ರ ಮಾಡಿಯೇ ನಾವು ತಿಳಿಸ್ಬೇಕು ಅಂತ ಯೋಚನೆ ಮಾಡ್ತೇವೆ, ಅಥವಾ ನಮ್ಮಿಂದಲೇ ಸಿಟ್ಟನ್ನು ಕಂಟ್ರೋಲ್ ಮಾಡಲಿಕ್ಕಾಗದೆ ಅದನ್ನು ಹಾಗೆ ತೋರಿಸ್ಕೊಳ್ತಾನೆ ಹೋಗೋದು. ಎಲ್ಲಿ ನಾವು ಅದನ್ನು ಸರಿ ಮಾಡಿಕೊಂಡು ಒಳ್ಳೆಯ ರೀತಿಯಲ್ಲಿ ಮಾತಾಡಲಿಕ್ಕೆ ಪ್ರಯತ್ನವೇ ಪಡದೆ ಇರ್ತೇವೋ ಅದು ಬೆಳೀತಾ 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 ವೈಲೆನ್ಸಲ್ಲಿ ಮುಗಿಬಹುದು ಅನ್ನೋದು ಒಂದು ವಿಷಯ ನಾವು ನೋಟ್ ಮಾಡ್ಬೋದು. ಎರಡನೇದಾಗಿ, ಈ ಒತ್ತಡ ಮನಸ್ಸಲ್ಲಿ ಮನೆಯಲ್ಲಿ ತುಂಬ ಒತ್ತಡ ಸದಾ ಇರುವಾಗ ಅದು ಒಂದು ರಿಸ್ಕ್ ಫ್ಯಾಕ್ಟರನ್ನು ಸೂಚಿಸ್ತದೆ. ಅದರಿಂದಲೇ ವೈಲೆನ್ಸ್ ಆಗ್ತದೆ ಅಂತ ಹೇಳ್ತಾ ಇಲ್ಲ, ಬಟ್ ಅದೊಂದು ರಿಸ್ಕ್ ಫ್ಯಾಕ್ಟರ್. ಒತ್ತಡ ಸಹಜವಾಗಿ ಯಾವಾಗಲೂ ಎಲ್ಲ ಟೈಮು ಇರುವಾಗ ಅದು ಒಂದು ವೈಲೆನ್ಸಿಗೆ ಕಾರಣವಾಗಿ ಇರಬಹುದು, ಅಥವಾ ಡೈರೆಕ್ಟಾಗಿ ಇಲ್ಲದಿದ್ದರೂ ಇಂಡೈರೆಕ್ಟಾಗಿ ಅದು ವೈಲೆನ್ಸನ್ನು ಉಂಟು ಮಾಡಿಸಲಿಕ್ಕೆ ಒಂದು ಕಾರಣವಾಗಿ ಇರಬಹುದು. ಈಗ ಉದಾಹರಣೆಗೆ ರಿಲೇಷನ್ಶಿಪ್ ಅಥವಾ ಸಂಬಂಧದಲ್ಲಿ ಸಮಸ್ಯೆಗಳು, ಅಥವಾ ಆರ್ಥಿಕ ಸಮಸ್ಯೆಗಳು, ಅಥವಾ ಕುಡಿಯುವುದರಿಂದ ಮನೆಯಲ್ಲಿ ಒಬ್ಬರಿಂದ ಸಮಸ್ಯೆಗಳು, ಅಥವಾ ಇನ್ನೊಬ್ಬರ ಮೇಲೆ ದ್ವೇಷ, ಅಥವಾ ಇನ್ನೊಬ್ಬರ ಮೇಲೆ ಒಂದು ಮನಸ್ತಾಪ, ಅಥವಾ ಮಾತುಕತೆ ಸರಿಯಿಲ್ಲದೆ ಅಥವಾ ಪ್ರಾಪರ್ಟಿ ವಿಷಯಗಳಿಂದ ಬರುವ ಸಮಸ್ಯೆಗಳು, ಇಂಥ ಒಂದು ವಿಷಯಗಳೆಲ್ಲ ಇರುವಾಗ ಅದು ಹೋಗ್ತಾ 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 ಒತ್ತಡಕ್ಕೆ ದೊಡ್ಡ ಕಾರಣ ಆಗ್ತದೆ. ಆ ಒತ್ತಡದಿಂದ ನಿಧಾನಕ್ಕೆ ಸರಿ ಮಾಡಿಕೊಳ್ಳಿಕ್ಕೆ ಗೊತ್ತಿಲ್ಲದೆ, ಬಗೆಹರಿಸಲಿಕ್ಕೆ ಗೊತ್ತಿಲ್ಲದೆ ಇದ್ದಾಗ ಈ ಎಲ್ಲ ಕಾರಣವೂ ಒಂದು ದೊಡ್ಡ ರಿಸ್ಕ್ ಫ್ಯಾಕ್ಟರ್ ಆಗ್ತದೆ ವೈಲೆನ್ಸಿಗೆ ಅಂತ ಹೇಳ್ತಾರೆ. ಆದರೆ ಅದರಿಂದಲೇ ವೈಲೆನ್ಸ್ ಆಗ್ತದೆ ಅಂತಲ್ಲ, ಅದು ಇರುವುದರಿಂದ ಹೋಗ್ತಾ 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 ಅದೊಂದು ರಿಸ್ಕ್ ಫ್ಯಾಕ್ಟರ್ ಆಗಿ ಅದರಿಂದ ವೈಲೆನ್ಸ್ ಕಂಡುಬರೋ ಸಾಧ್ಯತೆಗಳಿದೆ ಅಂತ ಹೇಳ್ಬೋದು. ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಏನು ಅಂತ ಹೇಳಿದರೆ, ಎಮೋಷ್ನಲ್ ರೆಗ್ಯುಲೇಷನ್ ಅಂತ ಹೇಳ್ತೇವೆ. ತುಂಬ ಸ್ಟಡೀಸ್ ಏನು ಹೇಳ್ತದೆ ಹೇಳಿದರೆ, ಒಂದು ಮನುಷ್ಯನಲ್ಲಿ ಈ ಭಾವನೆಗಳನ್ನು ಹಿಡಿತದಲ್ಲಿ ಇಟ್ಕೊಳ್ಳೋದು ಹೇಗೆ ಅನ್ನೋದನ್ನು ಕಲ್ತಿರುವುದಿಲ್ಲ.
ಅವರ ಭಾವನೆಗಳನ್ನು ನಾನು ಇರುವುದೇ ಹೀಗೆ ಅಂತ ಹೇಳಿ ಸುಮಾರು ಜನ ಇರ್ತಾರೆ. ಹಾಗೆ ಇರುವಾಗ ಆ ಇರುವುದೇ ಹೀಗೆ ಅನ್ನೋದನ್ನು ಸರಿ ಮಾಡಿಕೊಳ್ಳಿಕ್ಕೆ ಹೋಗದಿದ್ದರೆ, ಆ ಸಂದರ್ಭದಲ್ಲಿ ಸಿಟ್ಟು ಬರುವಂಥದ್ದು ಒಂದು ಭಾಗವಾಗಿದ್ದರೆ, ಇರುವುದೇ ಹೀಗೆ ಅಂತ ಹೇಳೋದ್ರಲ್ಲಿ ಸಿಟ್ಟು ಬರುವಂಥದ್ದು ಒಂದು ಮುಖ್ಯವಾದ ಭಾಗವಾಗಿದ್ದರೆ, ಅದು ಕೆಲವೊಮ್ಮೆ ಏನಾಗ್ಬೋದು ಹೇಳಿದರೆ, ಈ ಥರ ಆರ್ಥಿಕ ಸಮಸ್ಯೆಗಳು ಇರ್ಬೋದು ಅಥವಾ ಯಾವುದೇ ಸಹಜವಾಗಿರುವಂಥ ಒತ್ತಡಗಳಿರ್ಬೋದು, ಆ ರಿಸ್ಕ್ ಫ್ಯಾಕ್ಟರ್ ಇರುವುದರಿಂದ ಈ ಮನಸ್ಸಿನ ಭಾವನೆಗಳನ್ನು ಕಂಟ್ರೋಲ್ ಮಾಡಲಿಕ್ಕೆ ಆಗದಿರುವಂಥ ಒಂದು ಪರಿಸ್ಥಿತಿ ಇರುವುದರಿಂದ ಅದು ವೈಲೆನ್ಸಿಗೆ ಕಾರಣ ಆಗುವ ಸಾಧ್ಯತೆಗಳಿದೆ ಅಂತ ಕೂಡ ಸಂಶೋಧನೆಗಳು ಹೇಳ್ತದೆ. ಅಂದರೆ ಈಗ ಕೆಲವರಿಗೆ ಅತಿ ಸಿಟ್ಟನ್ನು ಕಂಟ್ರೋಲ್ ಮಾಡಲಿಕ್ಕೆ ಆಗೋದಿಲ್ಲ, ಅಥವಾ ತುಂಬ ಮನಸ್ಸಿಗೆ ಬೇಜಾರಾದದನ್ನು ಕಂಟ್ರೋಲ್ ಮಾಡಲಿಕ್ಕೆ ಆಗೋದಿಲ್ಲ, ಅಥವಾ ಹೆದರಿಕೆಯನ್ನು ಕಂಟ್ರೋಲ್ ಮಾಡಲಿಕ್ಕೆ ಆಗೋದಿಲ್ಲ, ಅಥವಾ ಸಡನ್ನಾಗಿ ನಾನೇನೋ ಮಾಡಿಬಿಡ್ತೇನೆ, ನನಗೆ ಅದನ್ನು ಕಂಟ್ರೋಲ್ ಮಾಡಲಿಕ್ಕೆ ಆಗೋದಿಲ್ಲ ಅನ್ನುವ ಕೆಲವು ಗುಣಗಳು ಇರ್ತದೆ. ಆ ಗುಣಗಳು ಕೆಲವೊಮ್ಮೆ ಅವರ ಮಾನಸಿಕ ಸ್ಥಿತಿಯಲ್ಲಿ ಅವರಿಗೆ ಇನ್ನೊಬ್ಬರು ಹೀಗೇ ಇರಬೇಕು ಹಾಗೇ ಇರಬೇಕು ಹೇಳುವ ಕಡ್ಡಾಯಗಳೊಂದಿಗೆ ಸೇರುವಾಗ ಅದು ಕೆಲವೊಮ್ಮೆ ವೈಲೆನ್ಸ್ ಆಗಲಿಕ್ಕೆ ಚಾನ್ಸಸ್ ಇದೆ ಅಂತ ಕೂಡ ನಾವು ನೋಟ್ ಮಾಡ್ಬೋದು. ಕೆಲವೊಮ್ಮೆ ಕೆಲವರು ಹೇಳ್ತಾರೆ ಮಾನಸಿಕ ಸಮಸ್ಯೆ ಇದ್ದರೆ ವೈಲೆಂಟ್ ಆಗ್ತಾರೆ ಅಂತ. ಅದು ನಿಜವಾಗಿಯೂ ಸರಿಯಲ್ಲ. ಸಹಜವಾಗಿ ನೋಡುವಾಗ ಮಾನಸಿಕ ಸಮಸ್ಯೆಗಳಿರುವವರು ವೈಲೆನ್ಸಿಗೆ ಒಳಗಾಗ್ತಾರೆ ಹೊರತು ಅವರೇ ವೈಲೆಂಟ್ ಆಗೋದು ತುಂಬ ಕಡಿಮೆ. ನಾರ್ಮಲ್ ಆಗಿ ನೋಡೋದಾದರೆ ಈ ಮಾನಸಿಕ ಸಮಸ್ಯೆಗಳು ಇರುವಾಗ ಕೆಲವು ಮಾನಸಿಕ ಸಮಸ್ಯೆಗಳಲ್ಲಿ ಕೆಲವು ಸಂದರ್ಭಗಳಲ್ಲಿ ಬೇರೆ ಕೆಲವು ಗುಣಗಳೆಲ್ಲ ಸೇರಿದಾಗ ಮಾತ್ರ ವೈಲೆಂಟ್ ಬಿಹೇವಿಯರ್ ಕಂಡುಬರಬಹುದೇ ವಿನಃ ಮಾನಸಿಕ ಸಮಸ್ಯೆ ಇರುವುದರಿಂದಲೇ ಅಥವಾ ಅದೇ ಒಂದು ವೈಲೆನ್ಸಿಗೆ ಕಾರಣ ಆಗ್ತದೆ ಹೇಳೋದು ತಪ್ಪಾದೀತು. ಸೊ ಮೇಯ್ನಾಗಿ ನಾವು ನೋಡೋದು ಎಂತ ಅಂತ ಹೇಳಿದರೆ, ಈ ವೈಲೆನ್ಸ್ ಅಂತ ಬಂದಾಗ ಇದು ಒಂದೇ ಸರ್ತಿ ಆದ ವಿಷಯವಂತಾಗಿ ಇರುವುದಿಲ್ಲ. ಸಾಧಾರಣಕ್ಕೆ ಹಲವಾರು ಸಮಸ್ಯೆಗಳಿಂದ, ಹಲವಾರು ದಿನಗಳಿಂದ, ಹಲವಾರು ವಾರಗಳಿಂದ, ಹಲವಾರು ತಿಂಗಳುಗಳಿಂದ, ವರ್ಷಗಳಿಂದ ಕೂಡಿ ಬಂದಂಥ ವಿಷಯವೇ ಎಂಡ್ ಆಗೋದು ವೈಲೆನ್ಸಲ್ಲಿ ಅಂತ ಹೇಳ್ಬೋದು. ಸೊ ಒಂದೇ ದಿನ ಸಡನ್ನಾಗಿ ವೈಲೆನ್ಸ್ ಆಗ್ತದೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಸೊ ನಾವು ಗಮನಿಸಬೇಕಾದದ್ದು ಏನು ಹೇಳಿದರೆ, ಈ ವೈಲೆನ್ಸ್ ಹೇಳೋದನ್ನು ತಡೀಲಿಕ್ಕೆ ಸಾಧ್ಯ ಉಂಟು. ಅದರ ಅರ್ಥ ಯಾವಾಗೆಲ್ಲ ರಿಪೀಟೆಡ್ ಆಗಿ ಒಂದು ಹೆದರಿಸುವಂಥ ವಿಷಯಗಳು ಫ್ಯಾಮಿಲಿಯಲ್ಲಿ ಆಗ್ತಾ ಇರುತ್ತೆ ಒಬ್ಬರಿಗೆ, ಅಥವಾ ಇನ್ನೊಬ್ಬರನ್ನು ಕಂಟ್ರೋಲ್ಡ್ ಆಗಿ ನಾವು ಇಟ್ಕೊಳ್ಬೇಕು ಅಂತ ಅನಿಸ್ಕೊಳ್ಳೋ ಒಂದು ಮನಸ್ಥಿತಿ ಉಂಟಾಗ್ತದೆ ಫ್ಯಾಮಿಲಿಯಲ್ಲಿ ಒಬ್ಬರಿಂದ ಒಬ್ಬರಿಗೆ, ಅಥವಾ ಸಹಜವಾಗಿ ಯಾವಾಗಲೂ ಬೈತಾ ಇರೋದು ಇನ್ನೊಬ್ಬರಿಗೆ, ಅಥವಾ ಕಂಟಿನ್ಯೂಸ್ ಆಗಿ ಕುಡಿಯುವ ಒಂದು ಸಮಸ್ಯೆಯಿಂದ ಜಗಳ ಆಗ್ತಾ ಇದೆ, ನಿಲ್ತಾನೇ ಇಲ್ಲ, ಅಥವಾ ಒಂದು ಸಮಸ್ಯೆ ತೀರ ದಿನದಿಂದ ದಿನ, ವರ್ಷದಿಂದ ವರ್ಷ ಮುಗಿತಾನೇ ಇಲ್ಲ ಅಂತ ಹೋಗ್ತಾ ಇದೆ, ಅಂಥದ್ದನ್ನೆಲ್ಲ ನಾವು ಯೋಚಿಸಿ ಅರ್ಥ ಮಾಡಿಕೊಂಡು ಅಥವಾ ಅಂಥದ್ದನ್ನು ಕಂಡು ಹಿಡಿದು ಅಥವಾ ಅಂಥದ್ದನ್ನು ಗುರುತಿಸಿ ಸರಿ ಮಾಡಲಿಕ್ಕೆ ಹೊರಟ್ರೆ ಈ ವೈಲೆನ್ಸ್ ಅನ್ನೋದು ಕಡೆಗೆ ಹೋಗಿ ಎಂಡ್ ಆಗುವುದಿಲ್ಲ. ಆ ರೀತಿ ನಮಗೆ ಈ ವೈಲೆನ್ಸನ್ನು ತಡಿಬೋದು ಅನ್ನುವ ವಿಷಯವನ್ನು ನಾವು ಮೇಯ್ನಾಗಿ ಯೋಚನೆ ಮಾಡಬೇಕಾದಂಥದ್ದು ಮುಖ್ಯ. ಸೊ ಹಾಗೆಲ್ಲ ಇರುವಾಗ ಸಹಜವಾಗಿ ಡಾಕ್ಟರ್ಸ್ ಹತ್ರ ಹೋಗೋದು ಅಥವಾ ಮಾನಸಿಕ ಸಮಸ್ಯೆ ಸರಿ ಮಾಡುವವರು ಅಥವಾ ಬಗೆಹರಿಸುವವರ ಹತ್ರ ಒಂದು ಕನ್ಸಲ್ಟೇಷನನ್ನು ತಗೊಂಡು ಇದು ಏನು, ನಿಜವಾಗಿಯೂ ಇದರಿಂದ ಸಮಸ್ಯೆ ಆಗ್ಬೋದಾ ಇಲ್ವಾ, ಅದಕ್ಕೆ ಟ್ರೀಟ್ಮೆಂಟ್ ಬೇಕಾ ಬೇಡವಾ ಅಂತ ಕೇಳುವಂಥದ್ರಲ್ಲಿ ತಪ್ಪೇ ಇಲ್ಲ. ಅಥವಾ ಗುರುತಿಸಿಕೊಂಡು ಅಗತ್ಯವಾದಲ್ಲಿ ಅದಕ್ಕೆ ಬೇಕಾದ ಸಲಹೆಗಳನ್ನು ಪಡ್ಕೊಂಡು ಸರಿ ಮಾಡ್ಕೊಳ್ಳೋದ್ರಲ್ಲಿ ತಪ್ಪೇ ಇಲ್ಲ ಅನ್ನೋದು ಒಂದು ಮುಖ್ಯವಾದ ಮಾತು ಅಂತ ಹೇಳ್ಬೋದು. ಅದಲ್ಲದೆ ಇನ್ನೊಬ್ಬರ ಹತ್ರ ಪ್ರೊಫೆಷ್ನಲ್ ಹತ್ರ ನೀವು ಹೆಲ್ಪ್ ತಗೊಳ್ಳದೇ ಇದ್ದರೂ ಕೂಡ ನಿಮ್ಮ ಕಮ್ಯುನಿಕೇಷನ್ ಸ್ಟೈಲನ್ನು ಇಂಪ್ರೂವ್ ಮಾಡೋದು, ಭಾವನೆಗಳನ್ನು ಹಿಡಿತದಲ್ಲಿ ಇಟ್ಕೊಳ್ಳೋದು, ಹಾಗೂ ರಿಪೀಟೆಡ್ ಆಗಿ ಆಗುವ ಸಮಸ್ಯೆಗಳನ್ನು ಬಗೆಹರಿಸಲಿಕ್ಕೆ ಏನು ಬೇಕೋ ಅದನ್ನು ಮಾಡುವುದು, ಇಂಥದ್ದನ್ನು ನೀವು ಫೋಕಸ್ ಮಾಡಿದಾಗ, ಇಂಥದ್ದನ್ನು ನಾವು ಮೇಯ್ನಾಗಿ ನಮ್ಮ ಲೈಫಲ್ಲಿ ಒಂದು ಗುರಿಯನ್ನು ಹಾಗೆ ಒಂದು ಗುರಿಯನ್ನು ಇಟ್ಕೊಂಡಾಗ ಈ ವೈಲೆನ್ಸ್ ಅನ್ನೋದನ್ನು ತಡೀಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳೋದು ಇಂಪಾರ್ಟೆಂಟ್. ಸೊ ಫೈನಲಿ ವೈಲೆನ್ಸ್ ಹೇಳೋದು ಒಂದು ಸೊಲ್ಯೂಷನ್ ಅಲ್ಲ ಯಾವುದಕ್ಕೂ ಸಹ. ಒಳ್ಳೆ ರೀತಿಯಲ್ಲಿ ಮಾತಾಡಿಕೊಂಡು ಬಗೆಹರಿಸುವುದು, ನಮ್ಮ ಭಾವನೆಗಳನ್ನು ಹಿಡಿತದಲ್ಲಿ ಇಟ್ಕೊಳ್ಳೋದು, ಹಾಗೂ ಹೆಲ್ಪ್ ಬೇಕಾದಲ್ಲಿ ಹೆಲ್ಪ್ ತಗೊಳ್ಳುವಂಥದ್ರಿಂದ ಈ ವೈಲೆನ್ಸ್ ಅನ್ನೋದನ್ನು ನಾವು ಈ ಸಮಾಜದಿಂದ ತಡಿಬೋದು ಅಥವಾ ಪ್ರಿವೆಂಟ್ ಮಾಡ್ಬೋದು ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ